ಎಮರ್ಜೆನ್ಸಿ ಒನ್ಸ್ ಅಗೇನ್ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಹಳ ಕಾವೇರ್ತಾ ಇತ್ತು ಚರ್ಚೆ, ಆದರೆ ದಯವಿಟ್ಟು ನಮ್ಮ ಎಲ್ಲ ಪ್ಯಾನಲಿಸ್ಟ್ಗಳಲ್ಲಿ ನಾನು ಮಾಡ್ಕೊಳ್ತಾ ಇರುವಂತಹ ಮನವಿ ಏನಂದರೆ ವಿಷಯಾಂತರ ಮಾಡೋದು ಬೇಡ. ಇಂಟರ್ನೆಟ್ ಸೆನ್ಸಾರ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಜಕ್ಕೂ ಕೇಂದ್ರ ಸರ್ಕಾರ ಇಂಟರ್ನೆಟ್ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಕ್ಸ್ಪ್ರೆಸ್ ಮಾಡ್ತಿರೋರನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದೆಯಾ ಅನ್ನುವಂಥ ವಿಷಯ ಇಟ್ಕೊಂಡು ನಾವು ಚರ್ಚೆ ಮಾಡ್ತಿದ್ದೀವಿ. ಶುಭಮಂಗಳ ಅವರನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಶುಭಮಂಗಳ, ಈಗ ಇವತ್ತಿನ ಕಾಲದಲ್ಲಿ ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರ್ತೀವಿ ಅನ್ನುವಂಥ ಹ್ಯಾಕರ್ಗಳಿರುವಂಥ ಜಗತ್ತಿದು. ಈಗ ಈ ಒಂದು ಇಂಟರ್ನೆಟ್ ಸೆನ್ಸಾರ್ಶಿಪ್ ಮೂಲಕ ಕೆಲವೊಂದಷ್ಟು ಸೈಟ್ಗಳನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ಬ್ಲಾಕ್ ಮಾಡ್ತೀವಿ ಅನ್ನೋದು ಸಾಧ್ಯನಾ? ಯಾಕಂದರೆ ಈ ಪ್ರಶ್ನೆ ಯಾಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಅಂದರೆ, ಪೋರ್ನೋಗ್ರಾಫಿಕ್ ಸೈಟ್ಗಳನ್ನು ಬ್ಲಾಕ್ ಮಾಡಬೇಕು ಅನ್ನುವಂಥದ್ದು ಭಾಳ ಹಿಂದಿನಿಂದಾನು ನಡ್ಕೊಂಡು ಬಂದಿರುವಂಥ ವಾದ. ಆದರೆ ಬಹುಶಃ ಯಾವ ಸೈಟ್ಗಳು ಬ್ಲಾಕ್ ಆದ ಹಾಗಿಲ್ಲ. ಖಂಡಿತ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ನಾವು ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಸದಾನಂದ ಗೌಡ್ರ ಹತ್ರ ಮನವಿ ಸಲ್ಲಿಸಿದ್ವಿ, ಪತ್ರ ಸಲ್ಲಿಸಿದ್ವಿ. ಅವರಿಂದ ಬಂದ ಒಂದು ಅಕ್ನಾಲೇಜ್ಮೆಂಟ್ ಅನ್ನೋದು ಬಿಟ್ಟು ಬೇರೆ ಏನೂ ನಡೆದಿಲ್ಲ. ನಾವು ಹೇಳಿದ್ದೇನು ಅಂದರೆ, ಯಾವುದೇ ಸೈಟನ್ನ ಆ ರೀತಿ ಟೆಕ್ನಿಕಲ್ ಆಗಿ ಬ್ಲಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ISP ಮೂಲಕ ನಾವು ಅದನ್ನು ಬ್ಲಾಕ್ ಮಾಡ್ತೀವಿ ಅಷ್ಟೇ. ಬಟ್ ಅದನ್ನು ಮತ್ತೆ ತಿರ್ಗಿ ಆಕ್ಸೆಸ್ ಮಾಡೋಕ್ಕೆ ಹಲವಾರು ರೀತಿ ಇದೆ. ಅದನ್ನು ಮೋಸ್ಟ್ ಆಫ್ ದ ಕಡೆ ನಾನು ಬರೆದಿದ್ದೀನಿ, ಬುಕ್ಗಳಲ್ಲಿ, ಮ್ಯಾಗ್ಝೈನ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ಪ್ಯಾನಲಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ. ಸೊ ಟೆಕ್ನಿಕಲಿ ಅದನ್ನು ಬ್ಲಾಕ್ ಮಾಡೋದಕ್ಕೆ ಅಷ್ಟು ಈಸಿಯಾದ ಕೆಲಸ ಅಲ್ಲ. ಅದಕ್ಕೆ ಅಂತ ಪಾಲಿಸೀಸ್ ರೂಲ್ಸು ಮಾಡ್ತೀವಿ ಅನ್ನೋ ಈ ಗೌರ್ಮೆಂಟ್ ಜೊತೆಗೆ ಅವರು ಸೆಕ್ಯೂರಿಟಿ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ಗಳ ಬಗ್ಗೆ ಏನು ಮಾಡ್ತಾ ಇದ್ದಾರೆ. ಸೈಬರ್ ಟೆರರಿಸಮ್ ಶುರುವಾಗಿದೆ, ಅದಕ್ಕೇನು ಡೇಟ್ ಫಿಕ್ಸ್ ಮಾಡ್ತಿಲ್ಲ ಅವರು. ಸೈಬರ್ ವಾರ್ ಇಂಥ ದಿನ ನಡೀತಾ ಇದೆ ಅಂತ ಡಿಕ್ಲೇರ್ ಮಾಡ್ತಿಲ್ಲ. ಎನಿ ಟೈಮ್ ದ ಸೈಬರ್ ವಾರ್ ಇಸ್ ರನ್ನಿಂಗ್. ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಜನತೆಗೆ ಏನು ತಿಳಿಸ್ತಾ ಇದ್ದಾರೆ. ಟೆರರಿಸಮ್ ಬಗ್ಗೆ ಮೀಡಿಯಾ ಅಂದರೆ ಈ ಮೆಸೇಜ್ಗಳಿಂದ ಯಂಗ್ಸ್ಟರ್ ಜೊತೆ ವಿಷಯನ ಹಂಚ್ಕೋತಾ ಇದ್ದಾರೆ ಬೇರೆ ದೇಶದವರು. ಈ ವಿಷಯವಾಗಿ ಸರ್ಕಾರದ ಹಲವು ಮಟ್ಟದ ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಈ ವಿಷಯದಲ್ಲಿ? ಆದರೆ ಬಹುಶಃ ಎಲ್ಲೋ ಒಂದು ಕಡೆ ತಮ್ಮ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಬಂದಿರೋದನ್ನ ಬ್ಲಾಕ್ ಮಾಡೋದರಲ್ಲಿ ಇಂಟ್ರೆಸ್ಟ್ ಇದೆ. ಆದರೆ ಒಟ್ಟಾರೆಯಾಗಿ ದೇಶದ ಹಿತಾಸಕ್ತಿಗಳ ಕಡೆ ಗಮನ ಕಡಿಮೆ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ. ಇದ್ರ ಬಗ್ಗೆ ನನಗೆ ನಾಚಿಕೆ ಅನ್ಸುತ್ತೆ ಹೇಳಬೇಕು ಅಂದರೆ. ಏಕೆಂದರೆ ಇದರಲ್ಲಿ ಈಗೋ ಅನ್ನೋದು ಮಧ್ಯದಲ್ಲಿ ಬರುತ್ತೆ. ಈಗಿನವರು ಬಂದು ನಮಗೇನು ಹೇಳ್ಕೊಡೋದು, ನಾವು ಹೇಳ್ಕೊಡೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚಿತವಾಗಿ ಹೇಳ್ತಾ ಇದ್ದೀವಿ. ಈ ಥರ ತೊಂದರೆ ಆಗುತ್ತೆ. ಬೇರೆ ದೇಶದವರು ನಮಗಿನ್ನ 10 ವರ್ಷ ಮುಂದೆ ಇದ್ದಾರೆ. ನಾವು ಈ ಥರ ಮಾಡಿದ್ರೆ ಆ ಟೆಕ್ನಾಲಜಿ ಬಗ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಅವರು, ನಮ್ಮ ಕಂಪ್ನಿನವರು ಆಲ್ರೆಡಿ ಬೇರೆ ದೇಶದ ರಿಸರ್ಚ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಅವ್ರಂತ ಇರೋದಂದರೆ ನೀವು ನಮ್ಮ ಜೊತೆ ಬಂದು ಕೆಲಸ ಮಾಡಿ ಅಂತಾರೆ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ನಮ್ಮ ಇಂಡಿಯಾ ಅಗೇನ್ಸ್ಟಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಅದಕ್ಕೆ ನಾವು ಸಿದ್ಧ ಇಲ್ಲ. ನಾವು ಹೇಳ್ತಾ ಇರೋದು, ನಿಮ್ಮ ಈಗೋನ ಕಮ್ಮಿ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಯಾರಿಗೂ ನೀವು ಕಮ್ಮಿ ಅಂತ ಹೇಳ್ತಾ ಇಲ್ಲ. ಈ ಟೆಕ್ನಾಲಜಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಈ ಥರದ್ದು ಇವತ್ತು ಒಂದಾಯಿತು ಅಸ್ಸಾಂ ಇಶ್ಯೂ, ನಾಳೆ ದಿನ ಈ ಥರದ್ದು 4 ಒಟ್ಟಿಗೆ ಆದರೆ ಯಾರು ಅದನ್ನು ತಡೀತಾರೆ? ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ? ನಾಳೆ ದಿನ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ? ಅದಕ್ಕೆ ವಿಷಯ ಎಲ್ಲ ಇಮೇಲಲ್ಲೇ ಹೋಗಿರುತ್ತೆ, ಮೆಸೇಜಲ್ಲಿ ಹೋಗಿರುತ್ತೆ, ಇವ್ರು ಬ್ಲಾಕ್ ಮಾಡಿರೋಂಥ ಸೈಟಿಂದನೇ ಹೋಗಿರುತ್ತೆ. ಅದನ್ನು ನಾನೇ ಎಷ್ಟೋ ಕಡೆ ಮೀಡಿಯಾದಲ್ಲಿ ತೋರಿಸಿದ್ದೀನಿ ಯಾವ ಥರ ನಡೆಯುತ್ತೆ. ಟೆಕ್ನಿಕಲಿ ಕೇಪಬಲ್ ಪೀಪಲ್ ಇದ್ದಾರೆ. ಮೊದಲು ಒಂದು ರೋಡಿಗೆ ಒಂದು STD ಬೂತ್ ಅಂತಿತ್ತು, ಇವಾಗ ಒಬ್ಬ ರೋಡಿಗೆ ಒಬ್ಬ ಹ್ಯಾಕರ್ಸ್ ಇದ್ದಾನೆ. ಅವನಿಗೆ ಸೆಕ್ಯೂರಿಟಿ ಕೊಟ್ಟು ಅವನನ್ನು ವೈಟ್ ಹೈಡ್ ಹ್ಯಾಕರ್ಸ್ ಆಗಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ಗೌರ್ಮೆಂಟ್ ಅವರು. ಯಾತಕ್ಕೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇವರು? ನಾವು ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮಿಂದ ವೈರ್ಲೆಸ್ ರಿಸರ್ಚ್ ಮಾಡಿ ಬೇರೆ ದೇಶಗಳ ಮಧ್ಯೆ ಅದನ್ನು ಇಟ್ಟು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಸಪೋರ್ಟ್ ಕೇಳಿದ್ರೆ ಗೌರ್ಮೆಂಟಿಂದ ಸಪೋರ್ಟ್ ಮಾಡಲಿಲ್ಲ. ಮತ್ತೆ ಯಾತಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ಇವರು? ಯಾತಕ್ಕೆ ಹಿಂಜರಿತಾ ಇದ್ದಾರೆ ಇವರು? ಅಲ್ಲ, ನೀವು ಹೇಳೋದು ನೋಡ್ರೆ ಇನ್ನೊಂದು ಬಿಗ್ ಡಿಬೇಟ್ ನ ವಿಷಯ ಇದು ಹೇಳ್ತಾ ಇರೋದು. ಅಲ್ಲ, ನಾವು ಕೇಳ್ತಾ ಇರೋದೇನು, ನಮ್ಮ ದೇಶದ ಭದ್ರತೆಗೋಸ್ಕರ ಮಾತಾಡ್ತಾ ಇದೀವಿ. ನಾವು ನಮ್ಮ ಈಗೋನ ನಾವು ತೋರಿಸ್ತಾ ಇಲ್ಲ ಇಲ್ಲಿ. ನಾವು ಹೇಳ್ತಾ ಇರೋದೇನು ಅಂದ್ರೆ, ಮೇಲಿರೋರು ಒಂದು ಸ್ವಲ್ಪ ನಮ್ಮ ಕಡೆ ನೋಡಿ, ನಾವು ಹೇಳ್ತಾ ಇರೋ ವಿಷಯದ ಬಗ್ಗೆ ನೋಡಿ. ನಾವು ಚಿಕ್ಕವ್ರು ಇರ್ಬೋದು, ವಯಸ್ಸಿನಲ್ಲಿ ಚಿಕ್ಕವ್ರು ಇರ್ಬೋದು, ಮತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಚಿಕ್ಕವ್ರು ಇರ್ಬೋದು. ಸಂದೀಪ್, ಇಂಟರ್ನೆಟ್ ಸೆನ್ಸಾರ್ಶಿಪ್ ಅನ್ನೋದು ಎಲ್ಲೋ ಒಂದು ಕಡೆ ಅವಶ್ಯಕತೆ ಇದೆ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ. ಆದರೆ ಅದನ್ನೇ ಒಂದು ದಾಳವಾಗಿ ಇಟ್ಕೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಕೊಡುವಂಥ ಕೆಲಸ. ಸೆನ್ಸರ್ಶಿಪ್ ಅನ್ನೋದೇ ಫಸ್ಟ್ ಆಫ್ ಆಲ್ ತಪ್ಪು, ಆಯಿತಾ? ಅಲ್ಲ, ಸೆನ್ಸಾರ್ಶಿಪ್ ಅನ್ನೋದು ತಪ್ಪು ಅಂದರೆ, ಈಗ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗೆ ಹೆದರಿಸಿ ಮೆಸೇಜ್ ಮಾಡಿ, ಇಮೇಲ್ ಕಳಿಸಿ, ಅವ್ರಿಗೆ ಇನ್ನೇನೋ ಬಂದಿದ್ದೆಲ್ಲಿ ಆವಾಗ ಸೆನ್ಸಾರ್ಶಿಪ್ ಮಾಡುವಂಥದ್ದು ಕೂಡ ತಪ್ಪು ಅಂತೀರಾ ನೀವು? ಅದೇ, ಅದನ್ನು ತಡೆಯುವಂಥ ಪ್ರಯತ್ನ. ಅದೇ, ಇದಕ್ಕೆ ಒಂದು ಬೆಸ್ಟ್ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದರೆ, ಕಾರ್ಗಿಲ್ ವಾರ್ ಟೈಮಲ್ಲಿ ಪಾಕಿಸ್ತಾನದ ಡಾನ್ ಅಂತ ಒಂದು ಪೇಪರ್, ಅದನ್ನು ಬ್ಲಾಕ್ ಮಾಡಿದರು. ಇದು ಸೆನ್ಸರ್ಶಿಪ್ ಆಗೋದಿಲ್ಲ. ಇಟ್ ಈಸ್ ಅ ಕ್ವೆಶ್ಚನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಇನ್ ವಾರ್ ಟೈಮ್. ವಾರ್ ಟೈಮ್ ಇಸ್ ಅ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್, ಅಂದರೆ ತುಂಬ ಸ್ಪೆಷಲ್ ಸಿಚುವೇಶನ್. ಅಂತ ಟೈಮಲ್ಲಿ ಮಾಡಬೇಕಾಗತ್ತೆ. ಈಗೇನು ಯುದ್ಧ ಆಗ್ತಾ ಇದೆಯಾ ಅಲ್ಲಿ?
ಅಲ್ಲ ಸ್ಟೇಟ್ ಜಗಳ ಆಡ್ಕೊಳ್ತಾ ಇದ್ದಾರಾ? ಹೆಚ್ಚು ಕಡಿಮೆ ಆಗಿದೆ. ಅಲ್ಲ ಕೇಳಿ ನಾನು ಹೇಳೋದು ಕಂಪ್ಲೀಟ್ ಮಾಡಿ. ಬೆಂಗಳೂರಿನಂತ ಊರುಗಳಲ್ಲಿ ಮೆಸೇಜ್ಗಳು ಹರದಾಡೋ ರೀತಿ ನೋಡಿದಾಗ ಅದು ಎಲ್ಲಿಂದ ತಡೆಗಟ್ಟುವಂತ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವರಿಗೆ 4 ರಿಂದ 5 ದಿನ ಬೇಕಾಗಿತ್ತು ಅವರಿಗೆ. US ಗವರ್ನಮೆಂಟ್ ಗೆ ಹೋಗಿ ನಮಗೆ ಸಹಾಯ ಮಾಡಿ ಟೆಕ್ನಿಕಲಿ ಅಂತ ಕೇಳೋ ಅವಶ್ಯಕತೆ ಇತ್ತಾ? ಯಾಕೆ ಇಂಡಿಯಾದಲ್ಲಿ ಕೇಪಬಲ್ ಪೀಪಲ್ ಇಲ್ಲ ಅಂತನಾ? ಅದು ಒಂದು. ಇನ್ನೂ ಒಂದೇನು ಅಂದ್ರೆ ಇದನ್ನ ಸೆನ್ಸಾರ್ಶಿಪ್ ಅಗತ್ಯ ಇಲ್ಲ. ಮಾನಿಟರಿಂಗ್ ಅಗತ್ಯ ಇದೆ. ದೀಸ್ ಥಿಂಗ್ಸ್ ಶುಡ್ ಬಿ ಕೆಪ್ಟ್ ವಾಚ್ ಆನ್. ನಿರಂತರ ಮಾನಿಟರ್ ಮಾಡ್ತಾ ಇರ್ಬೇಕು ಇದನ್ನ. ಇಲ್ಲಿಂದ ಡೇಂಜರ್. ಈಗ IB ಅವರು ಹೇಳ್ತಾರಲ್ಲ, ಇಲ್ಲಿ ಥ್ರೆಟ್ ಇದೆ, ಅಲ್ಲಿ ಅವನಿಗೆ ಹೈಜಾಕ್ ಮಾಡ್ತಾನೆ, ಇನ್ನೊಂದು ಮಾಡ್ತಾರೆ ಅಂತ ಅಲರ್ಟ್ಗಳು ಕೊಡ್ತಾರೆ. ಅದೇ ರೀತಿ ಅದರ ಈಕ್ವಲೆಂಟು ಆನ್ಲೈನಲ್ಲಿ ಮಾಡಬೇಕು ಹೊರತು ಸುಮ್ಮನೆ ಬ್ಲ್ಯಾಂಕೆಟ್ ಆಗಿ ಇಷ್ಟು ಮಾಡ್ತಾರಲ್ಲ. ಟ್ವಿಟರಲ್ಲಿ ಏನೇನು ಆಗ್ತಾ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಎಂಥ ಡಿಸ್ಕಷನ್ ಆಗ್ತಾ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಅಲ್ಲಿ ಹೇಳ್ತೀನಿ, ಸಮ್ ಆಫ್ ದ ಬ್ರಿಲಿಯಂಟ್ ಮೈಂಡ್ಸ್ ಕಮ್ ದೇರ್. ಯಾವ ಥರ ಅಂದರೆ CAG ರಿಪೋರ್ಟ್ಗಳನ್ನ ಹಗಲು ರಾತ್ರಿ ಕೂತ್ಕೊಂಡು ಒಂದೊಂದಾಗಿ ಡೈಜೆಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಇಲ್ಲಿ ಆಗಿದೆ ಅಂತ. ಪ್ರತಾಪ್, ನೀವು ಕೂಡ ಫೇಸ್ಬುಕ್ ಮತ್ತು ಟ್ವಿಟರಲ್ಲಿ ಬಹಳ ಆಕ್ಟಿವ್ ಆಗಿರುವಂಥವ್ರು ಮತ್ತು ನಿಮ್ಮದೇ ಆದಂಥ ವೆಬ್ಸೈಟ್ ಕೂಡ ಅಲ್ಲ, ಇಂಥದನ್ನ ನೀವು ಒಟ್ಟಾರೆ ಇಂಟರ್ನೆಟ್ ಜಗತ್ತಿನಲ್ಲಿ UPA ಸರ್ಕಾರ, ಕಾಂಗ್ರೆಸ್ ಮತ್ತು ಅದರಲ್ಲೂ ಗಾಂಧಿ ಕುಟುಂಬವನ್ನ ಒಂದು ಟೀಕೆಗಳಿಂದ ಉಳಿಸುವಂತಹ ಪ್ರಯತ್ನಗಳು ನಡೀತಿದೆ ಅಂತ ತಮಗನ್ಸುತ್ತೆ? ಇಲ್ಲ, ಖಂಡಿತ. ನೋಡಿ, ಯಾವತ್ತೂ ಕೂಡ ಇವು ಯಾವುದೇ ಮೀಡಿಯಾ ತಗೊಳ್ಳಿ, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ. ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರ ವಿರುದ್ಧವಾಗೇ ಬರೀಬೇಕಾಗುತ್ತೆ ಅಥವಾ ಅವ್ರ ವಿರುದ್ಧವಾಗೇ ಚರ್ಚೆ ನಡೀತದೆ. ಅಲ್ಲ ನೋಡಿ, ನಾನು ಎರಡು ವಿಚಾರಗಳನ್ನ ತರ್ತೀನಿ. ಹಿಂದೆ ಎಲ್ಲ ನೋಡಿ, ಅರಳಿ ಕಟ್ಟೆ ಅಂತಿತ್ತು, ಜನ ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡೋರು. ಇಲ್ಲ, ಮದುವೆ ಮುಂಜಿಗೆ ಪ್ರೋಗ್ರಾಮ್ಗಳು ಇರ್ತಿತ್ತು, ಅವು ಒಂದು ಸೋಷಿಯಲ್ ಗ್ಯಾದರಿಂಗ್ ಇರ್ತಿತ್ತು, ಅಲ್ಲಿ ಚರ್ಚೆ ಮಾಡೋರು. ಈ ರೀತಿ ಪಾಲಿಟಿಕ್ಸ್ ಎಲ್ಲ ಬರೋದು ಅಂದರೆ ಸ್ವಲ್ಪ ಈ ಸಮಾಜದಲ್ಲಿ ಸ್ವಲ್ಪ ಸಾತ್ವಿಕ ಸಿಟ್ಟು ಇಟ್ಕೊಂಡಿರೋರು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ, ಯಾರು ಮದುವೆ ಮುಂಜಿಗೆ ಹೋಗಬೇಕಾದ್ರೂ ಊಟ ಟೈಮಿಗೆ ಹೋಗ್ತಾರೆ, ಒಂದು ಮುಖ ತೋರಿಸ್ತಾರೆ, ಬಂದ್ಬಿಡ್ತಾರೆ. ಅವ್ರಿಗೆ ಟೈಮ್ ಇಲ್ಲ, ಕೆಲಸದೊಳಗಡೆ ಇನ್ವಾಲ್ವ್ ಆಗಿದ್ದಾರೆ. ಇವ್ರಿಗೆ ಈಗ ಏನು ಅಂದರೆ, ಈ ಟ್ವಿಟ್ಟರು, ಫೇಸ್ಬುಕ್ಕು ಇಂಥದ್ದೆಲ್ಲ ಒಳ್ಳೆ ತಾಣಗಳು. ಕೆಲಸದ ಮಧ್ಯದಲ್ಲಿ ಕೂಡ ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೋದು, ಜನರಿಗೆ ತಾವೇನಾದ್ರು ಓದಿದ್ದನ್ನು ಕೂಡ ಬೇರೆಯವರಿಗೆ ತಿಳಿಸ್ಬೋದು. ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನೋಡಿ, ಇವತ್ತು ಈ ಒಂದು ಇಂಟರ್ನೆಟ್ ಬೇಸ್ಡ್ ಮೀಡಿಯಾ ಏನಿದೆ, ಅದು ಇಂಡಿಪೆಂಡೆಂಟ್ ಮೀಡಿಯಾ. ಇದು ಯಾರ ಕಂಟ್ರೋಲಲ್ಲೂ ಇಲ್ಲ, ಯಾವ ಉದ್ಯಮಿ ಕಂಟ್ರೋಲಲ್ಲೂ ಇಲ್ಲ, ಯಾವ ಪೊಲಿಟಿಷಿಯನ್ ಕಂಟ್ರೋಲ್ ಇಲ್ಲ. ಹಾಗಾಗಿ ಫ್ರೀ ಫ್ಲೋಯಿಂಗ್ ನಮ್ಮ ಥಾಟ್ಸ್ ಏನಿದೆ, ನಮ್ಮ ವ್ಯೂಸ್ ಏನಿದೆ ಅಂತ ಮಾಡ್ಬೋದು. ಹಾಗಾಗಿ ಏನಾಗಿದೆ, ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರೆಲ್ಲ ಹುಳುಕುಗಳನ್ನು ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಇವತ್ತು ನೋಡಿ, ನಮ್ಮ ಮೀಡಿಯಾ ಎಷ್ಟು ಮಾಸ್ಕ್ ಮಾಡುತ್ತೆ ಅನ್ನೋದಕ್ಕೆ. ಸೋನಿಯಾ ಗಾಂಧಿ ಅವರನ್ನು 4th ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಹೇಳ್ಬಿಟ್ಟು, ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲೂ ಆಕೆದು ವರ್ತು 10,000 ಕೋಟಿಯಿಂದ 45,000 ಕೋಟಿ ಅಂತ ಹೇಳಿದರು. ಈಗ ಇಷ್ಟೆಲ್ಲ ಆದಾಯ ಎಲ್ಲಿಂದ ಬಂತು, ಹೇಗೆ ಸಂಪತ್ತನ್ನು ಕಲೆ ಹಾಕ್ಕೊಂಡ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗಲಿಲ್ಲ. ಆದರೆ ಅದೇ ಸೋನಿಯಾ ಗಾಂಧಿ ಅವರನ್ನು 6th ಪವರ್ಫುಲ್ ಪೊಲಿಟಿಷಿಯನ್ ಅಂತ, ಪವರ್ಫುಲ್ ವುಮೆನ್ ಅಂತ ಹೇಳಿದ ಕೂಡಲೇ ನಮ್ಮ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಯಿತು. ಬಹಳ ಪ್ರಭಾವಿ ವ್ಯಕ್ತಿ ಅಂತೇಳಿ. ಆಕೆ ಶ್ರೀಮಂತ ವ್ಯಕ್ತಿ ಅಂತ ಹೇಳಿದ ಕೂಡಲೇ ಚರ್ಚೆ ಆಗಲಿಲ್ಲ. ಇದನ್ನೆಲ್ಲ ಏನು ಆಗ್ತದೆ, ಟ್ವಿಟರ್, ಫೇಸ್ಬುಕ್ಗಳಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಸಣ್ಣದೊಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಇವರಿಗೆ ಆಂತರಿಕ ಭದ್ರತೆ ಬಗ್ಗೆ ಇಷ್ಟೊಂದು ಕಾಳಜಿ ಇತ್ತು ಅಂದರೆ, ಟ್ವಿಟರ್ ಬಗ್ಗೆ ಇವರಿಗೆ ಯಾಕೆ ರೀಸನ್ ವೈ ದೇ ಗಾಟ್ ಅನಾಯ್ಡ್ ಅನ್ನೋದಕ್ಕೆ, ಇವತ್ತು ಇಂಟರ್ನೆಟ್ ಯೂಸರ್ಸು ತುಂಬ ಜಾಸ್ತಿ ಆಗ್ತಿದ್ದಾರೆ. ಅವ್ರಿಗೆ ಅವೇರ್ನೆಸ್ ಜಾಸ್ತಿ ಇದೆ. ಅವ್ರು ಯಾರು ಕೂಡ ಪಾಸಿಬಲ್ ಕಾಂಗ್ರೆಸ್ ವೋಟರ್ಸ್ ಅಲ್ಲ ಅನ್ನೋದು ಇವರಿಗೊಂದು ಆತಂಕ ಕಾಡ್ತಾ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ, ಇವ್ರಿಗಿಷ್ಟು ಆಂತರಿಕ ಭದ್ರತೆ ಬಗ್ಗೆ ಇವ್ರಿಗಿಷ್ಟು ಕಾಳಜಿ ಇದೆ ಅಂತ ಅನ್ನೋದಾದರೆ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಆಗಸ್ಟ್ 8ನೇ ತಾರೀಕು ಸಂಸತ್ತಲ್ಲಿ, ನಾನು ಹಿಂದೆ ಕೂಡ ಹೇಳಿದೆ, ಅಸಾದುದ್ದೀನ್ ಓವೈಸಿ ಅಂತ ಒಂದು ಹೇಟ್ ಸ್ಪೀಚನ್ನ ಕೊಟ್ಟರು. ಅದಾಗಿ 3 ದಿನಕ್ಕೆ ಮುಂಬೈನಲ್ಲಿ ಆಜಾದ್ ಮೈದಾನದಲ್ಲಿ ಗಲಾಟೆ ಆಯಿತು. ಬೆಂಗಳೂರಿನಲ್ಲಿ ಗುಳೆ ಎಬ್ದೋಗುವಂಥದ್ದು ಒಂದು ಇದು ಕ್ಯಾಂಪೇನ್ ನಡೀತು. ನೋಡಿ, ಹಿಂದೆ 26/11 ಆದ ಕೂಡಲೇ ಏನಂತ ಹೇಳಿದ್ರು ಅಂತಂದರೆ, ಅಬ್ದುಲ್ ರೆಹಮಾನ್ ಅಂಟುಳೆ ಏನಂತ ಹೇಳಿದ್ರು ಅಂತಂದರೆ, ಇದಕ್ಕೆ ಹಿಂದುತ್ವವಾದಿಗಳೇ ಕಾರಣ ಅಂತ ಹೇಳಿದರು. ಕರ್ಕರೆ ಸಾವಿಗೆ ಇದು RSSನವರು ಅವರಿಂದ ಥ್ರೆಟ್ ಬರ್ತಿತ್ತು ಅಂತ ಹೇಳಿ ದಿಗ್ವಿಜಯ್ ಸಿಂಗ್, ಇವೆಲ್ಲ ಕೂಡ ಒಳಗಡೆ ಇರೋಂಥ ಆಂತರಿಕ ಒಂದು ಸೌಹಾರ್ದತೆ ಏನಿದೆ, ಈ ಒಂದು ಶಾಂತಿಯನ್ನು ಕದಡುವಂಥ ಹೇಳಿಕೆಗಳು, ಇಂಥ ಹೇಳಿಕೆಗಳು ಕೂಡ ನಮ್ಮ ಶಾಂತಿಗೆ ಭಂಗ ತರ್ತವಲ್ವಾ? ಅದನ್ನು ಇವರೆಲ್ಲಿ ಕಂಟ್ರೋಲ್ ಮಾಡಿದ್ರ? ಅದ್ರ ಬಗ್ಗೆ ಇವರು ಒಂದು ಹೇಳಿಕೆಗಳು ಕೊಟ್ರ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಬ್ದುಲ್ ನಾಸರ್ ಮದನಿ ಅಂತವ್ರನ್ನ, ಓವೈಸಿ ಅಂತವ್ರನ್ನ, ಅಕ್ಬರುದ್ದೀನ್ ಓವೈಸಿ ಅಂತವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ? ಅದಕ್ಕೆ ನೀವು ಕಡಿವಾಣ ಹಾಕಬಾರ್ದಾ, ಅಂಕುಶ ಹಾಕಬಾರ್ದಾಗಾದ್ರೆ? ಇಲ್ಲ, ನಾನು ಬರ್ತೀನಿ. ಇಂಟರ್ನೆಟ್ ಸೆನ್ಸಾರ್ಶಿಪ್ ವಿಷಯವನ್ನೇ ಇಟ್ಕೊಂಡು ಮಾತಾಡೋದಾದರೆ, ಯಾಕೆ ಕಾಂಗ್ರೆಸ್ ಮೇಲೆ ಇಷ್ಟೊಂದು ಆರೋಪಗಳು ಮತ್ತೆ ಬರ್ತಾ ಇದೆ? ಅದರಲ್ಲೂ ಕಪಿಲ್ ಸಿಬ್ಬಾಲ್ ಕೊಟ್ಟಂತಹ ಹೇಳಿಕೆಗಳು, ತೆಗೆದುಕೊಂಡಂತಹ ನಿರ್ಧಾರಗಳು, ಗೂಗಲ್ನವರನ್ನು, ಫೇಸ್ಬುಕ್ನವರನ್ನು ಕರೆಸಿ ನಡೆಸಿದಂತಹ ಮೀಟಿಂಗ್ಗಳು, ಇದರ ಬಗ್ಗೆ ಯಾಕೆ ಇಂಟರ್ನೆಟ್ ಅಂದರೆ ನೆಟಿಸನ್ಸ್ ಅಂತ ಏನು ಹೇಳ್ತೀವಿ, ಅವರ ಮಧ್ಯೆ ಯಾಕೆ ಅಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ? ಅದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.